ವಿಶ್ವವಿಖ್ಯಾತ ದಸರಾಗೆ ಕೌಂಟ್ಡೌನ್ ಶುರುವಾಗಿದೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿ ಸಜ್ಜಾಗುತ್ತಿದೆ. ಇದರ ನಡುವೆ ಮಹಿಷ ದಸರಕ್ಕೂ ತಯಾರಿ ಜೋರಾಗಿದೆ. ಆದರೆ ಮಹಿಷನ ಆಚರಣೆಗೆ ಭಾರೀ ಆಕ್ರೋಶ ಸ್ಫೋಟಗೊಂಡಿದೆ. ಕೌಂಟ್ಡೌನ್ ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಜಗಮಗಿಸ್ತಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 3 ದಿನ ಬಾಕಿ ಇದೆ. ಎಂದಿನಂತೆ ಈ ಬಾರಿಯೂ ಕೂಡ ಮಹಿಷ ದಸರಾ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿ. ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಹಿಷ ದಸರಾ ಆಚರಣೆ ಸಮಿತಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲದೆ ಮಹಿಷನ ಮೂರ್ತಿಗೆ ಪುಷ್ಪಾರ್ಚನೆ ನಡೆಸಲಿದೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಚಲೋ ಹಮ್ಮಿಕೊಂಡಿದೆ. ಈ ಹಿನ್ನೆಲೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಇಂದು ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಇರಲಿದೆ. ಇದರ ಮಧ್ಯೆ ಮಹಿಷ ದಸರಾ ಆಚರಣೆಗೆ ಸಚಿವ ಮಹದೇವಪ್ಪ ಪರೋಕ್ಷವಾಗಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇನ್ನು ನಿಷೇಧಾಜ್ಞೆ ಹಿನ್ನೆಲೆ ಬಿಜೆಪಿ ಚಾಮುಂಡಿ ಚಲೋನ ಕೈಬಿಟ್ಟಿದೆ. ಅಲ್ಲದೆ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟ ಚಲೋ ಅನ್ನೋ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ವಿ, ಕೈ ಬಿಟ್ಟಿದ್ದೀವಿ. ಆದರೆ ನಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಾಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಪೊಲೀಸರೇನೋ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಇವತ್ತು ಮಹಿಷನಿಗೆ ಮಾಲಾರ್ಪಣೆ ನಡೆಯುತ್ತಾ ಅಥವಾ ಹೈ ಡ್ರಾಮಾ ನಡೆದರೂ ಆಶ್ಚರ್ಯವಿಲ್ಲ. ಸಚಿನ್ ಜೊತೆ ವಿನೋದ್ ಪಡ್ವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆ ಜಿಲ್ಲಾಸ್ಪತ್ರೆಯಲ್ಲಿದ್ದ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದರೆ ಸರ್ಕಾರ ನಮ್ಮ ಬಾಕಿ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠ ಹಿಡಿದಿದ್ರು. ಆದರೆ ಮುಂದೇನಾಯಿತು ಅಂತೀರಾ? ಈ ಸ್ಟೋರಿ ನೀವೇ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಆ ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತನಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಇಲ್ಲದ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ. ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಂಸ್ಕೃತ ಭಾರತದ ಶಾಸ್ತ್ರೀಯ ಭಾಷೆ, ಸನಾತನ ಇತಿಹಾಸವಿರುವ ಭಾಷೆ.
ನಮ್ಮ ಭಾಷೆಗೆ ವಿದೇಶಿಗರು ಕೂಡ ಮನಸೋತಿದ್ದಾರೆ. ಸಂಸ್ಕೃತವನ್ನು ಕಲಿಯೋಕೆ ವಿದೇಶದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅಬ್ಬಬ್ಬಾ, ಅದೇನ್ ಭಕ್ತಿ, ಅದೆಂಥ ಶಿಸ್ತು. ಇವರ ಶ್ರದ್ಧೆ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಆಗತ್ತೆ. ಕಲಿಕೆ ಮೇಲಿನ ಇವರ ಆಸಕ್ತಿ ನೋಡಿದ್ರೆ ಖುಷಿ ಆಗತ್ತೆ. ಅಂದಹಾಗೆ ಇದು ವಿದೇಶಿಗರಿಗೆ ನಮ್ಮ ಸಂಸ್ಕೃತ ಭಾಷೆ ಮೇಲಿನ ಗೌರವ. ಮಾತೃಭಾಷೆಗೆ ಮನಸೋತ ವಿದೇಶಿಗರು. ಚಿಕ್ಕಮಗಳೂರಲ್ಲಿ ಇಸ್ರೇಲಿಗರ ಸಂಸ್ಕೃತಾಭ್ಯಾಸ. ಸಂಸ್ಕೃತ ಭಾಷೆಗೆ ಮನಸೋತ ಇಸ್ರೇಲಿಗರು ಭಾರತದ ಮಾತೃಭಾಷೆ ಕಲಿಯೋಕೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಹಿರೇಮಗಳೂರಿನ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಸ್ರೇಲಿನ ತಂಡವೊಂದು ಸಂಸ್ಕೃತವನ್ನ ಕಲಿತಿದೆ. Of those who were in sorrow, in big sorrow, were past. Now who are they? Vrisham Shoka Parithanam, Vipravettanam completely lost. Hence they were in Shoka. ಕಳೆದ 8 ವರ್ಷದಿಂದ ಒಂದೊಂದೇ ತಂಡವಾಗಿ ವಿದೇಶಿಗರು ಸಂಸ್ಕೃತ ಅಭ್ಯಾಸಕ್ಕಾಗಿಯೇ ಹಿರೇಮಗಳೂರಿಗೆ ಬರ್ತಾರೆ. ಸಂಸ್ಕೃತವನ್ನ ಕಲಿತು ಭಾರತೀಯ ಸಂಸ್ಕೃತಿಯನ್ನ ತಿಳಿದುಕೊಂಡು ಹೋಗ್ತಾರೆ. ರಾಮನ ಮುಂದೆ ಸಂಸ್ಕೃತ ಕಲಿಯೋದೇ ಖುಷಿ ಅಂತಾರೆ ಇಸ್ರೇಲಿಗರು. It's amazing. First of all, because of Vaishnava's teaching and treatment and family, it's been an amazing experience. We get to really deeping into the shlokas and the Ramayana, and it's really interesting for us because we're not so familiar with the stories. I think it's a very unique experience. ಸದ್ಯ 6 ಮಂದಿ ಇಸ್ರೇಲ್ ಮೂಲದವರು ಕಳೆದ 20 ದಿನಗಳಿಂದ ಇಲ್ಲಿ ಸಂಸ್ಕೃತ ಕಲಿಯುತ್ತಿದ್ದಾರೆ. ರಾಮನ ಸನ್ನಿಧಿಯಲ್ಲಿ ರಾಮಾಯಣದ್ದೇ ಶ್ಲೋಕ ಪಠಿಸುತ್ತಿದ್ದಾರೆ. ಹಿರೇಮಗಳೂರು ಕಣ್ಣನ್ ಹಾಗೂ ಅವರ ಸಹೋದರ ಪುತ್ರ ವೈಷ್ಣವ ಇಸ್ರೇಲಿಗರಿಗೆ ಸಂಸ್ಕೃತವನ್ನ ಕಲಿಸುತ್ತಿದ್ದಾರೆ. ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರವಾಸ, ಮುಖ್ಯವಾಗಿ ಅಧ್ಯಯನ, ಇದೆರಡನ್ನು ಮಾಡಲಿಕ್ಕಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಸಂಸ್ಕೃತವನ್ನು ಓದುವವರ ಆಸಕ್ತಿಯನ್ನು ಕಂಡಾಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಾವು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಸಂಸ್ಕೃತ ಭಾಷೆಯನ್ನು ನಾವು ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇರುವ ಸಂದರ್ಭದಲ್ಲಿ, ಈ ಕಾಲದಲ್ಲಿ, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ವಿದೇಶಿಯರು ಸಂಸ್ಕೃತದ ಆಸಕ್ತಿಯನ್ನು ಹೊಂದಿ ಎಲ್ಲರಿಗೂ ಆ ಆಸಕ್ತಿಗೂ ಒಂದು ಕಾರಣ ಅವರು ಮಾಡುತ್ತಿರುವಂತಹ ಯೋಗಾಭ್ಯಾಸ. ಒಟ್ಟಾರೆ ಭಾರತೀಯ ಸನಾತನ ಸಂಸ್ಕೃತಿ, ಮಾತೃಭಾಷೆ ಸಂಸ್ಕೃತ, ಈ ನೆಲದ ಯೋಗಕ್ಕೆ ವಿದೇಶಿಗರು ಮನಸೋತಿರೋದಂತೂ ಸತ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆತ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಖಾದಿದಾರಿ. ಆದರೆ ಆತ ಸಾಮಾನ್ಯನಲ್ಲ. ಓರ್ವ ಖಾವಿದಾರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದ. ಇದೀಗ ಕೋಟಿ ರೂಪಾಯಿ ವಸೂಲಿ ಮಾಡಿದ್ದವನು ಅಂಧರಾಗಿದ್ದಾನೆ. ಅಪ್ಪಬ್ಬ, ಸಿಎಂ ಸಿದ್ದರಾಮಯ್ಯ ಜೊತೆ ಅದೇನ್ ಪೋಸು, ಮಾಜಿ ಡಿಸಿಎಂ ಈಶ್ವರಪ್ಪ ಜೊತೆ ಏನ್ ಲುಕ್ಕು, ಸಂಗೊಳ್ಳಿ ರಾಯಣ್ಣ ಗೆಟಪ್ ನಲ್ಲಿ ಏನ್ ಮಿಂಚಿಂಗು. ಇಂಥ ಶೋ ಆಫ್ ರಾಜ ಈಗ ಮಾಡಬಾರ್ದ ಕೆಲಸ ಮಾಡಿ ಕಂಬಿ ಎಣಿಸ್ತಿದ್ದಾನೆ. ಸ್ವಾಮೀಜಿಗೆ 1 ಕೋಟಿ ರೂಪಾಯಿ ನಾಮ. ಅಂದಹಾಗೆ ಈ ವಂಚಕನ ಹೆಸರು ಪ್ರಕಾಶ್ ಮುಧೋಳ. ಈತ 2023ರ ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಜೆಡಿಎಸ್ ಅಭ್ಯರ್ಥಿ. ಇಂತಹ ಪ್ರಕಾಶ್ ಮುಧೋಳ ಕಾವಿಧಾರಿ ಸ್ವಾಮೀಜಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಬಾಗಲಕೋಟೆ ತಾಲೂಕಿನ ಸೀಮಿಕೆರೆ ಪುನರ್ವಸತಿ ಕೇಂದ್ರದ ರಾಮರೂಢ ಮಠದ ಪರಮ ರಾಮರೂಢ ಸ್ವಾಮೀಜಿಗೆ ಪ್ರಕಾಶ್ ಮುಧೋಳ ವಂಚನೆ ಮಾಡಿದ್ದಾನೆ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ, ನಿನ್ನ ಕೆಲ ವಿಡಿಯೋಗಳು ನಮಗೆ ಸಿಕ್ಕಿವೆ, ಚಿತ್ರದುರ್ಗದ ಮುರುಘಾ ಸ್ವಾಮೀಜಿ ರೀತಿ ಗತಿ ಕಾಣಿಸ್ತೀನಿ ಅಂತ ಬೆದರಿಸಿ 1 ಕೋಟಿ ಹಣ ವಸೂಲಿ ಮಾಡಿದ್ದಾನೆ.
ಪರಮರಾಮರೂಢ ಸ್ವಾಮೀಜಿ ರಾತ್ರೋರಾತ್ರಿ ಭಕ್ತರ ಬಳಿ ಬಂದು ಹಣ ಕಲೆಕ್ಟ್ ಮಾಡಿ ಪ್ರಕಾಶ್ ಮುದೋಳನಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಮತ್ತಷ್ಟು ಹಣಕ್ಕಾಗಿ ಪ್ರಕಾಶ್ ಮುದೋಳ ಬೇಡಿಕೆ ಇಟ್ಟಿದ್ದಾನೆ. ಆಗ ಸ್ವಾಮೀಜಿ ಬೇರೆ ವಿಧಿ ಇಲ್ಲದೆ ಬಾಗಲಕೋಟೆ ಸಿಇಎನ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಈತನ ಬಣ್ಣ ಬಯಲು ಮಾಡಿದ್ದಾರೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮುಜುಗರನ್ನ ತಪ್ಪಿಸಿಕೊಳ್ಳಲು ಸ್ವಾಮೀಜಿ ಮಠದಿಂದ ಕಾಲ್ಕಿತ್ತಿದ್ದಾರೆ. ಇದು ಸ್ವಾಮೀಜಿ ಮೇಲೂ ಸಂಶಯ ಮೂಡುವಂತೆ ಮಾಡಿದೆ. ವಂಚಕ ಪ್ರಕಾಶ್ ಮುದೋಳ ಹಾಗೂ ಸ್ವಾಮೀಜಿ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. 1 ಕೋಟಿ ರೂಪಾಯಿ ಅಂತಂದರೆ ಇದು ಸಣ್ಣ ಅಮೌಂಟ್ ಅಲ್ಲಿದು. ಯಾಕಂತಂದರೆ ಇವತ್ತು ಭಕ್ತರಿಗೆ ಹೇಳಬೇಕಾಗಿತ್ತು ಅವರು ಈ ಥರ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಈ ಥರ ನಮಗೆ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಕೂಡ ಆ ಮಠದ ಒಬ್ಬ ಭಕ್ತಾದಿಗಳ ಆದವರು, ಅವರ ಮೇಲೆ ಅಭಿಮಾನ ಇಟ್ಕೊಂಡವರು. ಹೀಗಾಗಿ ನಮಗೂ ಕೂಡ ನೋವಾಗುತ್ತೆ. ಒಟ್ಟಾರೆ ಸ್ವಾಮೀಜಿಗೆ ಕೋಟಿ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಜೊತೆಗೆ ಕೋಟಿ ರೂಪಾಯಿ ಕೊಟ್ಟ ಸ್ವಾಮೀಜಿ ನಡೆ ಕೂಡ ಸಂಶಯ ಮೂಡಿಸಿರುವುದಂತೂ ಸತ್ಯ. ಬಾಗಲಕೋಟದಿಂದ ಮಹಂತೇಶ್ ಜೊತೆ ಸಿದ್ದು ದುತ್ತನಗಾವಿ, ರಿಪಬ್ಲಿಕ್ ಕನ್ನಡ.